ನಮಸ್ಕಾರ ವಿದ್ಯಾರ್ಥಿಗಳೇ, ನನ್ನ ಇಂದಿನ ತರಗತಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಈ ತರಗತಿಯಲ್ಲಿ ನಾನು ತಿಳಿಸಿಕೊಡಲಿದ್ದೇನೆ 8ನೇ ತರಗತಿಯ 15ನೇ ಗದ್ಯಪಾಠ ಅಜ್ಜಿಯ ತೋಟ. ರಚನೆ ಮಾಡಿರುವಂತಹ ಕೃತಿಕಾರರು ಕೆ.ಸಿ. ಶಶಿಧರ. ಇಲ್ಲಿ ಅಜ್ಜಿಯ ತೋಟ ಎಂದಾಗ ನಮ್ಮ ಮನಸ್ಸಿನಲ್ಲಿ ಮೂಡುವುದಾದರೂ ಎಂತಹ ಒಂದು ಆಲೋಚನೆ ಎಂದರೆ, ಭಾರತ ಕೃಷಿ ಪ್ರಧಾನವಾದಂತಹ ಸಮಾಜ. ನಮಗೆ ಆಹಾರವನ್ನು ಕೊಡುವುದು ಕೃಷಿ. ಕೃಷಿ ಎಂದರೆ ವ್ಯವಸಾಯ. ಈ ಕೃಷಿ ನಿರಂತರವಾಗಿರಲು ನಮ್ಮ ಪರಿಸರದಲ್ಲಿ ರೈತನಿಗೆ ನೆರವಾಗುವಂತಹ ಹುಳ ಉಪ್ಪಟೆ, ಸಾವಯವ ವಸ್ತು ಇತ್ಯಾದಿ ಅರಿತು ಕೃಷಿ ಮಾಡಬೇಕು. ರಾಸಾಯನಿಕ ಗೊಬ್ಬರ ಬಳಕೆಯನ್ನು ಕಡಿಮೆ ಮಾಡಿ ಹೆಚ್ಚು ನೈಸರ್ಗಿಕ ಗೊಬ್ಬರವನ್ನು ಉತ್ಪಾದಿಸಿ ಬಳಸಿಕೊಳ್ಳುವುದರಿಂದ ಆರೋಗ್ಯಕರವಾದಂತಹ ಆಹಾರವನ್ನು ಬೆಳೆಯಬಹುದು ಎಂಬುದೇ ಈ ಪಾಠದ ಒಂದು ಸಾರಾಂಶ. ಅದನ್ನೇ ತಿಳಿಸಿಕೊಡುತ್ತದೆ ಅಜ್ಜಿಯ ತೋಟ. ಅಂದರೆ ವಿದ್ಯಾರ್ಥಿಗಳೇ ಗಮನಿಸಿ, ಭಾರತ ಕೃಷಿ ಪ್ರಧಾನವಾದಂತಹ ಸಮಾಜ. ಹಾಗೆಯೇ ನಮಗೆ ಆಹಾರವನ್ನು ನೀಡುವಂತಹವನು ರೈತ. ಅಂತಹ ರೈತನಿಗೆ ಪರಿಸರದಲ್ಲಿ ನೆರವಾಗುವಂತಹ ಹುಳ ಉಪ್ಪಟೆ, ಸಾವಯವ ವಸ್ತು ಎಂದರೆ ರೈತನು ಕೃಷಿಯನ್ನು ಮಾಡಲು ಎರೆಹುಳ. ಸಾವಯವ ವಸ್ತು ಎಂದರೆ ಇಲ್ಲಿ ನಾವು ನೋಡಬಹುದು, ತಾನು ಬೆಳೆದಂತಹ ನಿರುಪಯುಕ್ತವಾದಂತಹ ವ್ಯವಸಾಯಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ವಸ್ತುಗಳನ್ನು ಉಪಯೋಗಿಸಿಕೊಂಡು ತಾನು ಬೆಳೆಯುವ ತೋಟಕ್ಕೆ ಗೊಬ್ಬರವನ್ನು ತಯಾರಿಸಿಕೊಳ್ಳುವಂತಹದ್ದು. ಅಂದರೆ ಇಲ್ಲಿ ರಾಸಾಯನಿಕಗಳ ಬಳಕೆಯನ್ನು ಕಡಿಮೆ ಮಾಡುವುದರ ಮೂಲಕ ಕೃಷಿಯ ಉತ್ಪಾದನೆಯನ್ನು ಹೆಚ್ಚು ಮಾಡಿಕೊಳ್ಳುವುದು ಸಾವಯವ ಗೊಬ್ಬರದಿಂದ. ಆದಷ್ಟು ಈ ರಾಸಾಯನಿಕ ಗೊಬ್ಬರಗಳನ್ನು ಕಡಿಮೆ ಮಾಡಿ ನೈಸರ್ಗಿಕವಾದಂತಹ ಗೊಬ್ಬರವನ್ನು ಉಪಯೋಗಿಸಿ ಉತ್ಪಾದನೆಯನ್ನು ಬೆಳೆಯುವುದರ ಮೂಲಕ, ಉತ್ಪಾದಿಸುವುದರ ಮೂಲಕ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಎಂಬುದೇ ಈ ಪಾಠದ ಒಂದು ಸಾರಾಂಶವಾಗಿದೆ. ಇನ್ನು ಗದ್ಯಪಾಠವನ್ನು ರಚನೆ ಮಾಡಿರುವಂತಹ ಕೃತಿಕಾರರ ಪರಿಚಯವನ್ನು ನೋಡೋಣ. ಕೆ.ಸಿ. ಶಶಿಧರ ಗದ್ಯಪಾಠವನ್ನು ರಚನೆ ಮಾಡಿರುವಂತಹ ಕೃತಿಕಾರರು. ಇವರು 1964 ಜುಲೈ 13ರಂದು ದಾವಣಗೆರೆ ಜಿಲ್ಲೆಯ ಹೊನ್ನಾಳಿಯಲ್ಲಿ ಜನಿಸಿದರು. ಇವರ ಸಮಗ್ರ ಜಲಾನಯನ ಅಭಿವೃದ್ಧಿ, ಖುಷ್ಕಿ ಬೇಸಾಯ, ಹನಿ ನೀರಾವರಿ ಮುಂತಾದ 20ಕ್ಕೂ ಹೆಚ್ಚು ಕೃತಿಗಳನ್ನು ಇವರು ರಚನೆ ಮಾಡಿದ್ದಾರೆ. ಈಗ ಇವರು ಶಿವಮೊಗ್ಗದ ಕೃಷಿ ಮಹಾವಿದ್ಯಾಲಯದಲ್ಲಿ ಕೃಷಿ ಇಂಜಿನಿಯರ್ ವಿಭಾಗದ ಮುಖ್ಯಸ್ಥರಾಗಿ ಕೆಲಸವನ್ನು ಮಾಡುತ್ತಿದ್ದಾರೆ. ಇದು ಕೃತಿಕಾರರ ಪರಿಚಯ. ಇನ್ನು ಪದಗಳ ಅರ್ಥವನ್ನು ನೋಡೋಣ. ಗದ್ಯಪಾಠದಲ್ಲಿ ಬಂದಿರುವಂತಹ ಹೊಸ ಪದಗಳು ಅಥವಾ ಕಠಿಣ ಪದಗಳು. ಇಂಗು ಎಂದರೆ ಬತ್ತು. ಕಳಿತು ಅಂದರೆ ಪಕ್ವವಾದ, ತೀರಾ ಹಣ್ಣಾದ ಎಂಬ ಅರ್ಥ. ಕಾಯಿ ಕೊರಕ ಅಂದರೆ ಕಾಯಿ ರಂಧ್ರ ಮಾಡುವಂತಹ ಹುಳವನ್ನು ಕಾಯಿ ಕೊರಕ ಎಂದು ಕರೀತಾರೆ. ಗಂಜಲ ಅಂದರೆ ಗೋಮೂತ್ರ. ನಿಯಂತ್ರಣ ಅಂದರೆ ತಡೆ. ಬೆಳೆ ಇಳುಕೆ ಅಂದರೆ ಕಟಾವಾದ ನಂತರ ಉಳಿಯುವಂತಹ ಕೊಳೆ. ಕಟಾವಾದ ನಂತರ ಉಳಿಯುವ ಕುಳೆಯನ್ನು ಬೆಳೆಯುಳಿಕೆ ಎಂದು ಕರೆಯುತ್ತಾರೆ. ಇನ್ನು ಟಿಪ್ಪಣಿ ಗಮನಿಸಿ. ಕೃಷಿ ಪಂಡಿತ ಪ್ರಶಸ್ತಿ ಅಂದರೆ ಕೃಷಿಯಲ್ಲಿ ಮಹತ್ತರ ಸಾಧನೆ ಮಾಡಿದಂತಹ ವ್ಯಕ್ತಿಗಳಿಗೆ ರಾಜ್ಯ ಸರ್ಕಾರ ನೀಡುವಂತಹ ಪ್ರಶಸ್ತಿ. ಅದು ಕೃಷಿ ಪಂಡಿತ ಪ್ರಶಸ್ತಿ. ಇನ್ನು ಗದ್ಯಪಾಠವನ್ನು ಓದುವುದರ ಮೂಲಕ ಸಾರಾಂಶವನ್ನು ಕೂಡ ತಿಳಿಯೋಣ. ಈ ಗದ್ಯಪಾಠ ಸಂಭಾಷಣೆಯ ರೀತಿಯಲ್ಲಿ ಲೇಖಕರು ರಚನೆ ಮಾಡಿದ್ದಾರೆ. ಇಲ್ಲಿ ಮಕ್ಕಳು ಮತ್ತು ಅಜ್ಜಿಯ ನಡುವೆ ನಡೆಯುವಂತಹ ಸಂಭಾಷಣೆಯನ್ನು ಗದ್ಯಪಾಠದಲ್ಲಿ ನಾವು ಕಾಣಬಹುದು. ಮಕ್ಕಳು: ಅಜ್ಜಿ, ನೀ ತೋಟದಲ್ಲಿ ಇದ್ದೀಯಾ? ನಾವು ಮನೆಯೆಲ್ಲ ಹುಡುಕಿ ಬಂದ್ವಿ. ಇಲ್ಲಿ ಮಕ್ಕಳೆಲ್ಲ ಬಂದು, ಅಜ್ಜಿ ನೀನು ತೋಟದಲ್ಲಿ ಇದ್ದೀಯಾ? ನಾವು ಮನೆಯಲ್ಲೆಲ್ಲ ಹುಡುಕಿ ನಿನ್ನನ್ನು ನೋಡಿದ್ವಿ, ನೀನು ಅಲ್ಲಿ ಇರಲಿಲ್ಲ. ಅದಕ್ಕೆ ನಾವು ನಿಮ್ಮನ್ನು ಹುಡುಕೊಂಡು ಈ ತೋಟದ ಹತ್ತಿರ ಬಂದಿದ್ದೇವೆ ಎನ್ನುತ್ತಾರೆ. ಆಗ ಅಜ್ಜಿ: ಓ, ಊರಿಂದ ಬಂದ ಕೂಡಲೇ ತೋಟಕ್ಕೆ ಬಂದ್ರಾ? ನಾನೇ ಮನೆಗೆ ಬರ್ತಿದ್ದೆ. ರಜಾ ಬಂತು ಅಂತ ಈ ಅಜ್ಜಿಯ ನೆನಪಾಯ್ತಾ? ಅಜ್ಜಿ ಕೇಳ್ತಾರೆ, ನೀವು ಊರಿಂದ ಈಗ ತಾನೇ ಬಂದ್ರಾ? ಬಂದ ಕೂಡಲೇ ನೀವು ಊರಿನ ತೋಟಕ್ಕೆ ಬಂದಿದ್ದೀರಾ? ನಾನೇ ಮನೆಗೆ ಬರ್ತಾ ಇದ್ದೆ.
ರಜಾ ಬಂದಾಗ ಮಾತ್ರ ನಿಮಗೆ ಅಜ್ಜಿ ನೆನಪಾಗುತ್ತಾ ಅಂತ ಕೇಳ್ತಾಳೆ ಅಜ್ಜಿ ಮಕ್ಕಳನ್ನು. ಆಗ ಮಕ್ಕಳು, ಹಾಗೇನಿಲ್ಲ, ನಿಮ್ಮ ನೆನಪು ಯಾವಾಗಲೂ ಆಗ್ತಾ ಇರುತ್ತೆ. ಬನ್ನಿ ಅಜ್ಜಿ, ಮನೆಗೆ ಹೋಗೋಣ. ಅಜ್ಜಿ ಮಕ್ಕಳ ಕೈ ಹಿಡಿದು ನಡೆಯುತ್ತಿರುವಾಗ ಅಜ್ಜಿ ತೋಟದಲ್ಲಿ ಕಾಲಿಟ್ಟರೆ ಬ್ರೆಡ್ ಮೇಲೆ ಕಾಲಿಟ್ಟ ಹಾಗೆ ಆಗುತ್ತೆ. ಆದರೆ ನಮ್ಮ ಶಾಲಾ ಮೈದಾನ ಗಟ್ಟಿ ಇರುತ್ತೆ. ಯಾಕೆ? ಮಕ್ಕಳು ಕೇಳ್ತಾರೆ. ರಜಾ ಬಂದಾಗ ನನ್ನ ನೆನಪಾಯ್ತಾ ಅಂತ ಅಜ್ಜಿ ಕೇಳಿದಾಗ, ಇಲ್ಲ ಹಾಗೇನಿಲ್ಲ, ನಿಮ್ಮ ನೆನಪು ನನಗೆ ಯಾವಾಗಲೂ ಆಗ್ತಾ ಇರುತ್ತೆ ಅಜ್ಜಿ ಅಂತ ಹೇಳ್ತಾರೆ ಮಕ್ಕಳು. ಆಗ ಅಜ್ಜಿಯನ್ನು, ಬನ್ನಿ ಅಜ್ಜಿ ಮನೆಗೆ ಹೋಗೋಣ ಅಂತ ಮಕ್ಕಳು ಅಜ್ಜಿಯ ಕೈಯನ್ನು ಹಿಡಿದು ನಡೀತಾ ಹೋಗ್ತಾ ಇರ್ತಾರೆ ಮನೆಗೆ ತೋಟದಿಂದ. ಆಗ ಅಜ್ಜಿ ಹೇಳ್ತಾಳೆ, ತೋಟದಲ್ಲಿ ಕಾಲಿಟ್ಟರೆ ಬ್ರೆಡ್ ಮೇಲೆ ಕಾಲಿಟ್ಟ ಹಾಗೆ ಆಗುತ್ತೆ. ಆದರೆ ನಮ್ಮ ಶಾಲಾ ಮೈದಾನ ಗಟ್ಟಿ ಇರುತ್ತೆ ಯಾಕೆ ಅಜ್ಜಿಯನ್ನು ಮಕ್ಕಳು ಕೇಳ್ತಾರೆ. ಅಜ್ಜಿ, ಈ ತೋಟದಲ್ಲಿ ಕಾಲಿಟ್ಟರೆ ಬ್ರೆಡ್ ಮೇಲೆ ಕಾಲಿಟ್ಟ ಹಾಗೆ ಮೆದುವಾಗಿ ಇರುತ್ತೆ ಈ ಭೂಮಿ. ಆದರೆ ನಮ್ಮ ಶಾಲಾ ಮೈದಾನ ಮಾತ್ರ ಗಟ್ಟಿ ಇರುತ್ತೆ ಯಾಕೆ ಅಂತ ಕೇಳಿದಾಗ ಅಜ್ಜಿ ಹೇಳ್ತಾಳೆ, ನಮ್ಮ ತೋಟ ಸಾವಯವ ತೋಟ. ಅಜ್ಜಿ ಹೇಳ್ತಾಳೆ, ನಮ್ಮ ತೋಟ ಇದೆಯಲ್ಲ ಅದು ಸಾವಯವ ತೋಟ ಅಂತ ಹೇಳ್ತಾಳೆ. ಆದರೆ ಆ ಮಕ್ಕಳಿಗೆ ಗೊತ್ತಿಲ್ಲ ಸಾವಯವ ತೋಟ ಅಂದರೆ ಏನು ಅಂತ. ಆಗ ಮಕ್ಕಳು ಅಂದರೆ ಅಂತ ಕೇಳ್ತಾರೆ. ಹಾಗಂದರೆ ಏನು ಅಜ್ಜಿ, ಸಾವಯವ ತೋಟ ಅಂದರೆ ಏನು ಅಂತ ಕೇಳ್ತಾರೆ. ಆಗ ಅಜ್ಜಿ, ಸಾವಯವ ವಸ್ತು ಜಾಸ್ತಿ ಇದ್ದರೆ ಮಣ್ಣು ಮೃದುವಾಗಿರುತ್ತೆ. ಅಂದರೆ ಸಾವಯವ ವಸ್ತು ಯಾವಾಗ ಭೂಮಿಯಲ್ಲಿ ಜಾಸ್ತಿ ಇರುತ್ತೋ ಆಗ ಮಣ್ಣು ಮೃದುವಾಗಿರುತ್ತೆ ಅಂತ ಹೇಳ್ತಾರೆ. ಆಗ ಮಕ್ಕಳು ಕೇಳ್ತಾರೆ, ಸಾವಯವ ವಸ್ತು ಅಂದರೆ ಏನಜ್ಜಿ? ಆ ಮಕ್ಕಳು ಅಜ್ಜಿಯನ್ನು ಕೇಳ್ತಾರೆ, ಸಾವಯವ ವಸ್ತು ಅಂದರೆ ಏನು ಅಜ್ಜಿ ಅಂತ ಕೇಳಿದಾಗ ಅಜ್ಜಿ ಹೇಳ್ತಾಳೆ, ನಮ್ಮ ಪರಿಸರದಲ್ಲಿ ಸಿಗುವ ಗಿಡ ಮರಗಳ ಎಲೆ, ಸೊಪ್ಪು ಬೆಳೆಯುವಿಕೆ, ಸಗಣಿ, ಗಂಜಲ, ಪ್ರಾಣಿಗಳ ತ್ಯಾಜ್ಯ ಇತ್ಯಾದಿ ಬೆರೆತಾಗ ಮಣ್ಣು ಮೃದುವಾಗುತ್ತದೆ. ಇದರಿಂದ ಗಿಡ ಮರಗಳಿಗೆ ಉತ್ತಮ ಪೋಷಕಾಂಶ ದೊರೆಯುತ್ತದೆ. ಇಂತಹ ಮಣ್ಣು ಮಳೆ ನೀರು ಭೂಮಿಯಲ್ಲಿ ಇಂಗಲು ಸಹಾಯ ಮಾಡುತ್ತದೆ. ಆಗ ಅಜ್ಜಿ ಹೇಳ್ತಾಳೆ, ಸಾವಯವ ಅಂದರೆ ಏನು ಅಂದರೆ ನಮ್ಮ ಪರಿಸರದಲ್ಲಿ ಸಿಗುವಂತಹ ಗಿಡ ಮರಗಳ ಎಲೆ, ಸೊಪ್ಪು, ಬೆಳೆಯಲ್ಲಿ ಕಟಾವು ಮಾಡಿ ಉಳಿದಂತಹ ವಸ್ತುಗಳು, ಬೆಳೆಯುಳಿಕೆ, ಸಗಣಿ, ಗಂಜಲ, ಪ್ರಾಣಿಗಳ ತ್ಯಾಜ್ಯ ಅಂದರೆ ಅವು ತಿಂದು ಉಳಿದಂತಹ ವಸ್ತುಗಳು, ಇವೆಲ್ಲವನ್ನು ಕೂಡ ಮಣ್ಣಿನಲ್ಲಿ ಬೆರೆಸಿದಾಗ ಮಣ್ಣು ಮೃದುವಾಗುತ್ತದೆ. ನಾವು ಬೆಳೆದಂತಹ ಪರಿಸರದಲ್ಲಿ ಸಿಗುವಂತಹ ಕೆಲವೊಂದು ತ್ಯಾಜ್ಯಗಳನ್ನು, ಸೊಪ್ಪುಗಳನ್ನು ಹಾಗೂ ಸಗಣಿ, ಗಂಜಲ ಇತ್ಯಾದಿಗಳನ್ನು ತೋಟದ ಮಣ್ಣಿನಲ್ಲಿ ನಾವು ಬೆರೆಸಿದಾಗ ಆ ಮಣ್ಣು ಮೃದುವಾಗುತ್ತದೆ. ಆ ಮಣ್ಣು ಮೃದುವಾದಾಗ ಗಿಡ ಮರಗಳಿಗೆ ಉತ್ತಮ ರೀತಿಯ ಪೋಷಕಾಂಶ, ಆರೋಗ್ಯಕ್ಕೆ ಬೇಕಾದಂತಹ ನಮಗೆ ಯಾವ ರೀತಿ ಉತ್ತಮ ಹಣ್ಣು, ತರಕಾರಿ, ಸೊಪ್ಪುಗಳನ್ನು ತಿನ್ನುವುದರಿಂದ ನಮ್ಮ ದೇಹಕ್ಕೆ ಪೋಷಕಾಂಶ ಸಿಗುತ್ತದೆಯೋ ಹಾಗೆಯೇ ಇಲ್ಲಿಯೂ ಕೂಡ ಭೂಮಿಯಲ್ಲಿ ಇಂತಹ ವಸ್ತುಗಳು ಬೆರೆತಾಗ ಭೂಮಿ ಪೋಷಕಾಂಶಗಳಿಂದ ತುಂಬಿಕೊಳ್ಳುತ್ತದೆ. ಇಂತಹ ಮಣ್ಣು ಮಳೆ ನೀರು ಭೂಮಿಯಲ್ಲಿ ಇಂಗಲು ಸಹಾಯ ಮಾಡುತ್ತದೆ. ಇಂತಹ ಮೃದುವಾದಂತಹ ಮಣ್ಣು ಭೂಮಿಯಲ್ಲಿ ಮಳೆ ನೀರು ಇಂಗಲು, ಮಳೆ ನೀರು ಅಲ್ಲಿಯೇ ಉಳಿದುಕೊಳ್ಳಲು ಸಹಾಯ ಮಾಡುತ್ತದೆ ಎಂದು ಅಜ್ಜಿ ಮಕ್ಕಳಿಗೆ ವಿವರಿಸುತ್ತಾಳೆ. ಮುಂದುವರಿಯುತ್ತಾ ಮಕ್ಕಳು ಕೇಳ್ತಾರೆ. ಮಕ್ಕಳು ಕಿಟಾರನೆ ಚೀರುತ್ತಾ, ಅಜ್ಜಿ ಇಲ್ಲಿ ನೋಡು ಪುಟಾಣಿ ಹಾವು ಎನ್ನುತ್ತಾರೆ. ಮಕ್ಕಳು ಜೋರಾಗಿ ಚೀರುತ್ತಾ, ಅಜ್ಜಿ ಇಲ್ಲಿ ನೋಡು ಪುಟಾಣಿ ಹಾವು ಎಂದು ಕಿರಿಚುತ್ತಾರೆ. ಆಗ ಅಜ್ಜಿ, ಎಲ್ಲಿ? ಅಯ್ಯೋ ಮಕ್ಕಳ, ಅದು ಹಾವಲ್ಲ, ರೈತನ ಮಿತ್ರ ಅಂತ ನೀವು ಕೇಳಿಲ್ವಾ? ಎರೆಹುಳು. ಈ ಎರೆಹುಳು ಸಾವಯವ ವಸ್ತುಗಳನ್ನು ತಿಂದು ಇಕ್ಕೆ ಹಾಕುತ್ತದೆ. ಇದರ ಇಕ್ಕೆಯೇ ಎರೆಗೊಬ್ಬರ. ಎರೆಗೊಬ್ಬರ ಬೆಳೆಗಳು ಬೆಳೆಯಲು ಉತ್ತಮ ಪೋಷಕಾಂಶ ಒದಗಿಸುತ್ತೆ ಅಂತ ಅಜ್ಜಿ ಹೇಳ್ತಾರೆ. ಆಗ ಅಜ್ಜಿ, ಅಯ್ಯೋ ಮಕ್ಕಳೇ, ಇದು ರೈತನ ಮಿತ್ರ ಅಂತ ಕೇಳಿಲ್ವಾ ನೀವು? ಅದೇ ಇದು ಎರೆಹುಳ. ಈ ಎರೆಹುಳ ಇದೆಯಲ್ಲ, ಇದು ಸಾವಯವ ವಸ್ತುಗಳನ್ನು ತಿಂದು, ಅಂದರೆ ಗದ್ದೆಯಲ್ಲಿ ಸಿಗುವಂತಹ ಸೊಪ್ಪು, ಮರಗಿಡಗಳ ಎಲೆಗಳು ಹಾಗೂ ಅಲ್ಲಿ ಭೂಮಿಯಲ್ಲಿ ಸಿಗುವಂತಹ ನೈಸರ್ಗಿಕ ವಸ್ತುಗಳನ್ನು ತಿಂದು ಅದು ಇಕ್ಕೆ ಹಾಕುತ್ತೆ. ಅದರ ಇಕ್ಕೆನೇ ಎರೆಗೊಬ್ಬರ. ಈ ಎರೆಗೊಬ್ಬರ ಹಾಕುವುದರಿಂದ ಬೆಳೆಗಳು ಉತ್ತಮವಾಗಿ
ಪೋಷಕಾಂಶಗಳನ್ನು ಹೊಂದಿ ಉತ್ತಮವಾಗಿ ಬೆಳೆಯನ್ನು ಕೊಡುತ್ತವೆ ಎಂದು ಅಜ್ಜಿ ಮಕ್ಕಳಿಗೆ ಹೇಳುತ್ತಾಳೆ. ಆಗ ಮಕ್ಕಳು, ಅಜ್ಜಿ ನಿಮಗೆ ಈ ವಿಷಯ ಎಲ್ಲ ಹೇಗೆ ಗೊತ್ತಾಯಿತು? ಮಕ್ಕಳೆಲ್ಲ ಕೇಳ್ತಾರೆ, ಎಷ್ಟೊಂದು ವಿಷಯ ನೀವು ತಿಳ್ಕೊಂಡಿದ್ದೀರಾ, ಈ ವಿಷಯ ಎಲ್ಲ ನಿಮಗೆ ಹೇಗೆ ಗೊತ್ತಾಯಿತು ಅಜ್ಜಿ? ನಿಮಗೆ ಈ ವಿಷಯ ಎಲ್ಲ ಹೇಗೆ ಗೊತ್ತು ಅಂತ ಕೇಳ್ತಾರೆ. ಆಗ ಅಜ್ಜಿ, ಕಳೆದ ವರ್ಷ ಹಾಸನದಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ನಾನು ಹೋಗಿದ್ದೆ. ಅಲ್ಲಿ ನಮಗೆ ಎರೆಹುಳು ಸಾಕಣೆ, ಎರೆಗೊಬ್ಬರ ತಯಾರಿಕೆ ಮತ್ತು ಅದನ್ನು ಬಳಸುವ ಬಗ್ಗೆ ತಿಳಿಸಿದರು. ಶಿವಮೊಗ್ಗ ತಾಲೂಕಿನ ದುಮ್ಮಳ್ಳಿ ಗ್ರಾಮದ ಶಿವಮ್ಮ ಎಂಬ ಹೆಂಗಸು ಬೆಳೆಸಿರುವ ತೋಟವನ್ನು ನೋಡಲು ನಾವು ಅನೇಕರು ಹೋಗಿದ್ದೆವು. ಅಬ್ಬಾ, ಆ ಮಹಿಳೆ ಎಷ್ಟೊಂದು ಎರೆಗೊಬ್ಬರ ತಯಾರಿಸಿದ್ದಾರೆ ಗೊತ್ತಾ ಎಂದು ಹೇಳುತ್ತಾಳೆ ಅಜ್ಜಿ. ಅಂದರೆ ಅಜ್ಜಿ ನಿಮಗೆ ಈ ವಿಷಯ ಎಲ್ಲ ಹೇಗೆ ಗೊತ್ತು ಅಂತ ಕೇಳಿದಾಗ, ನಾನು ಕಳೆದ ವರ್ಷ ಹಾಸನದಲ್ಲಿ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಹೋಗಿದ್ದೆ. ಕೃಷಿ ವಿಜ್ಞಾನ ಕೇಂದ್ರ ಅಂದರೆ ಕೃಷಿಯ ಬಗ್ಗೆ ಹೊಸ ಹೊಸ ಸಂಶೋಧನೆಗಳನ್ನು ಮಾಡುವಂತಹ, ಹೊಸ ಹೊಸ ವಿಚಾರಗಳನ್ನು ತಿಳಿಸುವಂತಹ ಒಂದು ಕೇಂದ್ರ. ಆ ಕೇಂದ್ರಕ್ಕೆ ನಾನು ಭೇಟಿಯನ್ನು ನೀಡಿದ್ದೆ ಕಳೆದ ವರ್ಷ. ಅಲ್ಲಿ ನಮಗೆ ಎರೆಹುಳವನ್ನು ಯಾವ ರೀತಿ ಸಾಕುತ್ತಾರೆ, ಯಾವ ರೀತಿ ಪೋಷಣೆ ಮಾಡುತ್ತಾರೆ, ಹಾಗೂ ಎರೆಗೊಬ್ಬರ ತಯಾರಿ ಮಾಡುವುದು ಹೇಗೆ, ಹಾಗೂ ಅದನ್ನು ಬಳಸುವುದು ಹೇಗೆ ಎಂಬುದೆಲ್ಲ ಕೂಡ ನಮಗೆ ತಿಳಿಸಿಕೊಟ್ರು. ಅದಷ್ಟೇ ಅಲ್ಲ, ಶಿವಮೊಗ್ಗ ತಾಲೂಕಿನ ದುಮ್ಮಳ್ಳಿ ಗ್ರಾಮದ ಶಿವಮ್ಮ ಎಂಬ ಹೆಂಗಸು, ಶಿವಮೊಗ್ಗ ತಾಲೂಕಿನ ದುಮ್ಮಳ್ಳಿಯಲ್ಲಿ ಒಬ್ಬ ಹೆಂಗಸು ಇದ್ದಾಳೆ, ಅವಳು ಶಿವಮ್ಮ ಅಂತ. ಆ ಹೆಂಗಸು ಬೆಳೆಸಿರುವಂತಹ ತೋಟವನ್ನು ನೋಡಲು ನಾವು ಅನೇಕ ಜನ ಅಲ್ಲಿಗೆ ಹೋಗಿದ್ದೆವು. ಆ ಮಹಿಳೆ ಬೆಳೆದಂತಹ ಗೊಬ್ಬರದಿಂದ ಎರೆಗೊಬ್ಬರ ಎಷ್ಟೊಂದು ತಯಾರಿಸಿದಳು ಗೊತ್ತಾ ಆಕೆ ತೋಟಕ್ಕೆ ಉಪಯೋಗಿಸಲು ಎಂದಾಗ ಮಕ್ಕಳು ಕೇಳ್ತಾರೆ, ಅವರು ತುಂಬ ಓದಿದ್ದಾರಾ ಅಜ್ಜಿ? ಅವರು ತುಂಬ ಓದ್ಕೊಂಡಿದ್ದಾರಾ ಅಜ್ಜಿ? ಅವರು ತುಂಬ ವಿದ್ಯಾವಂತೇನಾ ಅಂತ ಕೇಳಿದಾಗ ಅಜ್ಜಿ ಹೇಳ್ತಾಳೆ, ಅವರು 3ನೇ ತರಗತಿಯವರೆಗೆ ಓದಿದ್ದಾರೆ. ಆದರೆ ಅವರ ಸಾಧನೆ ತುಂಬ ದೊಡ್ಡದು. ಅವರಿಗೆ ಕೃಷಿ ಪಂಡಿತ ಪ್ರಶಸ್ತಿ ಕೂಡ ದೊರಕಿದೆ ಎಂದು ಹೇಳುತ್ತಾಳೆ. ಆ ಅಜ್ಜಿಗೆ ಆ ಮಕ್ಕಳು ಕೇಳ್ತಾರೆ, ಅವರು ತುಂಬ ಓದ್ಕೊಂಡಿದ್ದಾರಾ ಅಂತ ಕೇಳಿದಾಗ, ಇಲ್ಲ, ಅವರು ಓದಿರೋದು 3ನೇ ತರಗತಿವರೆಗೆ ಮಾತ್ರ. ಆದರೆ ಅವರ ಸಾಧನೆ ಮಾತ್ರ ತುಂಬ ದೊಡ್ಡದು. ಅವರಿಗೆ ಒಂದು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಅದು ಏನೆಂದರೆ ಕೃಷಿ ಪಂಡಿತ ಪ್ರಶಸ್ತಿ. ಕೃಷಿ ಪಂಡಿತ ಪ್ರಶಸ್ತಿ ಅಂದರೆ ಏನು? ನಾವು ಪದಗಳ ಅರ್ಥದಲ್ಲಿ ತಿಳ್ಕೊಂಡ್ವಲ್ವಾ? ಕೃಷಿ ಪಂಡಿತ ಪ್ರಶಸ್ತಿ ಅಂದರೆ ಕೃಷಿಯಲ್ಲಿ ಮಹತ್ತರ ಸಾಧನೆ ಮಾಡಿದವರಿಗೆ ರಾಜ್ಯ ಸರ್ಕಾರ ನೀಡುವಂತಹ ಪ್ರಶಸ್ತಿ. ಅಂತಹ ಪ್ರಶಸ್ತಿಯನ್ನು ಅಜ್ಜಿಗೆ ಸರ್ಕಾರ ನೀಡಿದೆ ಅನ್ನೋ ಮಾತನ್ನು ಅಜ್ಜಿ ಆ ಮಕ್ಕಳಿಗೆ ಹೇಳ್ತಾಳೆ. ಆಗ ಮಕ್ಕಳು ಕೇಳ್ತಾರೆ, ಅಜ್ಜಿ ನೀವು ಎರೆಹುಳು ಸಾಕಿದ್ದೀರಾ? ನಮಗೆ ತೋರಿಸಿ. ಅಜ್ಜಿ ನೀವು ಕೂಡ ಎರೆಹುಳುವನ್ನು ಸಾಕ್ಕೊಂಡಿದ್ದೀರಾ? ಅದನ್ನು ನಮಗೆ ತೋರಿಸಿ ಅಂತ ಅಜ್ಜಿಯನ್ನು ಆ ಮಕ್ಕಳು ಕೇಳ್ತಾರೆ. ಆಗ ಅಜ್ಜಿ ಹೇಳ್ತಾಳೆ, ಹೌದು, ಬನ್ನಿರಿ, ಎರೆಹುಳು ಸಾಕುವ ತೊಟ್ಟಿಗೆ ಕೈ ಹಾಕಿ ಬೊಗಸೆ ತುಂಬ ಎರೆಹುಳು ತೆಗೆದು ಮಕ್ಕಳ ಕೈಗೆ ಹಾಕುವರು. ಮಕ್ಕಳು ಚೀರುವರು. ಭಯ ಬೇಡ, ಇವು ನಮ್ಮ ಮಿತ್ರರಂತೆ, ನಮಗೇನೂ ಹಾನಿ ಮಾಡುವುದಿಲ್ಲ. ಸಾವಯವ ಕೃಷಿಗೆ ಇವು ಅತಿ ಮುಖ್ಯ, ಅತಿ ಅಗತ್ಯ. ನೋಡಿ, ಇಲ್ಲಿ ಪುಟ್ಟ ಗಂಗೆ ಬಂದಳಲ್ಲ, ಕರುವಿನ ಕಡೆ ಕೈ ಮಾಡಿ ತೋರಿಸಿ, ಇವಳು ನಮ್ಮ ಸಾವಯವ ತೋಟಕ್ಕೆ ಸಹಾಯ ಮಾಡುತ್ತಾಳೆ. ಹಸು, ಕರು, ಎಮ್ಮೆಗಳು ನಮಗೆ ಸಗಣಿ ಗಂಜಲ ಕೊಟ್ಟು ತೋಟದ ಫಲವತ್ತತೆ ಹೆಚ್ಚಿಸುತ್ತವೆ. ಆಗ ಅಜ್ಜಿ ಅವರ ಮಕ್ಕಳನ್ನೆಲ್ಲ ಕೂಡ ಕರ್ಕೊಂಡೋಗಿ ಆ ಒಂದು ಎರೆಹುಳುವಿನ ತೊಟ್ಟಿಯ ಪಕ್ಕದಲ್ಲಿ ನಿಂತು ಎರೆಹುಳುವನ್ನು ತನ್ನ ಕೈಯಿಂದ ತನ್ನ ಬೊಗಸೆಯ ತುಂಬ ಹಿಡಿದು ಮಕ್ಕಳ ಬೊಗಸೆಗೆ ಸುರಿಯುತ್ತಾಳೆ. ಅದನ್ನು ಕೈಯಲ್ಲಿ ಹಾಕಿದ ತಕ್ಷಣ ಮಕ್ಕಳೆಲ್ಲ ಕೂಡ ಚೀರ್ತಾರೆ ಭಯದಿಂದ. ಆಗ ಅಜ್ಜಿ ಹೇಳ್ತಾಳೆ, ಭಯ ಬೇಡ, ಇವು ನಮ್ಮ ಮಿತ್ರರಂತೆ, ನಮ್ಮ ಗೆಳೆಯರಂತೆ, ನಮ್ಮ ಸ್ನೇಹಿತರಂತೆ, ಇವು ನಮಗೆ ಏನೂ ತೊಂದರೆಯನ್ನು ಮಾಡುವುದಿಲ್ಲ. ಸಾವಯವ ಕೃಷಿಗೆ ಅವು ಅತಿ ಮುಖ್ಯ, ಅತಿ ಅಗತ್ಯ. ನೋಡಿ, ಇಲ್ಲಿ ಪುಟ್ಟ ಗಂಗೆ ಅಷ್ಟರ ಒಳಗಾಗಿ ಸಣ್ಣ ಕರುವೊಂದು ಅಲ್ಲಿ ಬರುತ್ತದೆ. ಆಗ ಆ ಕರುವಿನ ಕಡೆ ಕೈ ತೋರಿಸಿ ಅಜ್ಜಿ, ಇವಳು ನಮ್ಮ ಸಾವಯವ ತೋಟಕ್ಕೆ ಸಹಾಯ ಮಾಡುತ್ತಾಳೆ. ಇವಳ ಹೆಸರು ಏನು? ಗಂಗೆ ಎಂದು. ಹಸು, ಕರು, ಎಮ್ಮೆಗಳು ನಮಗೆ ಸಗಣಿ ಗಂಜಲ ಕೊಟ್ಟು ತೋಟದ ಫಲವತ್ತತೆಯನ್ನು ಹೆಚ್ಚಿಸುತ್ತವೆ ಎಂದು ಅಜ್ಜಿ ಮಕ್ಕಳಿಗೆ ಹೇಳುತ್ತಾಳೆ. ಆ ನಂತರ ಮಕ್ಕಳು, ಅಜ್ಜಿ ಇಲ್ಲಿ ನೋಡಿ, ಈ ಹುಳು ತೊಗರಿಕಾಯಿ ತಿಂತಾ ಇದೆ ಎಂದು ತೊಗರಿಕಾಯಿಯನ್ನು ತೋರಿಸಿ ಅಲ್ಲಿ
ಮಕ್ಕಳು ಹೇಳುತ್ತಾರೆ, ಇದು ತೊಗರಿಕಾಯಿಯನ್ನು ತಿಂತಾ ಇದೆ ಅಂತ. ಆಗ ಅಜ್ಜಿ ಹೇಳ್ತಾಳೆ, ಪರವಾಗಿಲ್ಲ, ಅದು ಕಾಯಿ ಕೊರಕ, ಒಂದೋ ಎರಡೋ ಕೀಟ ಬಂದು ತಿಂದರೆ ನಷ್ಟ ಇಲ್ಲ, ಹುಳುಗಳು ಹೆಚ್ಚಾದರೆ ಮಾತ್ರ ನಿಯಂತ್ರಿಸಬೇಕು. ಆಗ ಅಜ್ಜಿ ಹೇಳ್ತಾಳೆ, ಪರವಾಗಿಲ್ಲ, ಅದು ಕಾಯಿಯನ್ನು ತಿನ್ನುವಂತಹ ಹುಳ, ಆದ್ದರಿಂದ ಒಂದೋ ಎರಡೋ ಕೀಟ ಬಂದು ಆ ಒಂದು ಕಾಯಿಯನ್ನು ತಿಂದರೆ ನಮಗೆ ನಷ್ಟ ಏನೂ ಆಗುವುದಿಲ್ಲ. ಆದರೆ ಹುಳ ಹೆಚ್ಚಾದರೆ ಮಾತ್ರ ನಾವು ಅವುಗಳನ್ನು ನಿಯಂತ್ರಿಸಬೇಕು. ಯಾಕೆ ಅಂದರೆ ಅವು ತೋಟಕ್ಕೆ ತೊಂದರೆಯನ್ನು ಕೊಡ್ತವೆ, ತೋಟ ಹಾಳು ಮಾಡ್ತವೆ ಅನ್ನೋ ಒಂದು ವಿಚಾರವನ್ನು ಅಜ್ಜಿ ತಿಳಿಸ್ಕೊಡ್ತಾಳೆ ಮಕ್ಕಳಿಗೆ. ಆಗ ಮಕ್ಕಳು ಹೇಳ್ತಾರೆ, ತುಂಬ ಹುಳುಗಳು ಹೀಗೆ ಬಂದು ಬಿಟ್ಟರೆ ಏನು ಮಾಡೋದು ಅಜ್ಜಿ? ಆಗ ಅಜ್ಜಿಗೆ ಕೇಳ್ತಾರೆ, ತುಂಬ ಹುಳುಗಳು, ಇಲ್ಲಿ ಏನೋ ಒಂದೇ ಒಂದು ಹುಳ ಬಂದು ತೊಗರಿಕಾಯಿಯನ್ನು ತಿಂತಾ ಇದೆ, ಆದರೆ ತುಂಬ ಹುಳ ಬಂದುಬಿಟ್ರೆ ಏನು ಮಾಡೋದು ಅಜ್ಜಿ ಅಂತ ಕೇಳ್ತಾರೆ. ಆಗ ಅಜ್ಜಿ ಹೇಳ್ತಾರೆ, ಕೆಲವರು ಔಷಧಿ ಹಾಕಿ ಬಿಡುತ್ತಾರೆ. ಔಷಧಿ ಹಾಕೋ ಮೊದಲು ಅದನ್ನು ಬಳಸದೇ ಇರೋಕ್ಕೆ ಸಾಧ್ಯನಾ ನೋಡಬೇಕು. ನಾವು ಔಷಧಿಯನ್ನು ಹೊಡೆದು ಅವುಗಳನ್ನು ಸಾಯಿಸೋದಕ್ಕೆ ಮೊದಲು ನಾವು ಔಷಧಿನೇ ಬಳಸದೇ ಇರೋಂಗೆ ಏನಾದರೂ ಮಾಡೋಕ್ಕೆ ಸಾಧ್ಯ ಇದೆಯಾ ಅಂತ ಯೋಚನೆ ಮಾಡಬೇಕು. ಏಕೆಂದರೆ ತೊಗರಿ ನಾವು ತಿನ್ನುವ ಆಹಾರ ಅಲ್ಲವೇ? ಏಕೆಂದರೆ ತೊಗರಿ ನಾವು ಔಷಧಿಯನ್ನು ಹೊಡೆದು ನಾವು ಸೇವಿಸುವುದರಿಂದ ನಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ನಾವು ತೊಗರಿಯನ್ನು ತಿಂತೀವಲ್ವಾ, ಆದ್ದರಿಂದ ನಾವೊಂದು ಸಲ ಯೋಚನೆ ಮಾಡಬೇಕು ಔಷಧಿ ಹೊಡೆಯೋಕ್ಕೆ ಮುಂಚೆ. ಔಷಧಿ ಹೊಡೆದಿರ ನಮ್ಮ ಬೇರೆ ಏನಾದರೂ ಉಪಾಯವನ್ನು ಯೋಚನೆ ಮಾಡಬೇಕು ಅನ್ನೋ ಒಂದು ಉತ್ತಮವಾದ ಸಲಹೆಯನ್ನು ಅಜ್ಜಿ, ಬುದ್ಧಿವಂತ ಅಜ್ಜಿ ಕೊಡ್ತಾಳೆ. ಆಗ ಮಕ್ಕಳು, ಹಾಗಿದ್ದರೆ ಏನು ಮಾಡಬೇಕು ಅಂತ ಕೇಳಿದಾಗ ಅಜ್ಜಿ, ಕಾಯಿ ಕೊರಕ ತೊಂದರೆ ಕೊಡುವ ಶತ್ರು ಕೀಟವಾದರೆ ಅದನ್ನು ತಿಂದು ಬದುಕಿ ನಮಗೆ ಸಹಾಯ ಮಾಡುವ ಮಿತ್ರ ಕೀಟಗಳು ಇರುತ್ತವೆ, ಅವುಗಳನ್ನು ಗುರುತಿಸಿ ಬೆಳೆಸಬೇಕು. ಆಗ ಶತ್ರು ಕೀಟಗಳ ಹಾವಳಿ ಕಡಿಮೆಯಾಗುತ್ತದೆ. ಶೀತ ಆದಾಗ ನಾವೇನು ಮಾಡುತ್ತೇವೆ ಹೇಳಿ ನೋಡೋಣ? ಅಜ್ಜಿ ಕೇಳುತ್ತಾರೆ, ಕಾಯಿ ಕೊರಕ ಅಂದರೆ ಕಾಯಿಯನ್ನು ಕಡಿದು ತಿನ್ನುವಂತಹ ಹುಳಗಳು ತೊಂದರೆ ಕೊಡುವಂತಹ ಶತ್ರು ಕೀಟಗಳು, ರೈತನಿಗೆ ತೊಂದರೆಯನ್ನು ಕೊಡುವಂತಹ ಶತ್ರು ಕೀಟ. ಆದರೆ ಅದನ್ನು ತಿಂದು ಬದುಕಿ ನಮಗೆ ಸಹಾಯ ಮಾಡುವಂತಹ ನಮಗೆ ಮನುಷ್ಯರಿಗೆ ಮಿತ್ರರಾದಂತಹ, ಸ್ನೇಹಿತರಾದಂತಹ ಕೀಟಗಳು ಇವೆ. ಅವುಗಳನ್ನು ನಾವು ಗುರುತಿಸಬೇಕು, ಅವುಗಳನ್ನು ಬೆಳೆಸಬೇಕು. ಆಗ ಶತ್ರು ಕೀಟಗಳ ಹಾವಳಿ ಕಡಿಮೆಯಾಗುತ್ತದೆ. ನಾವು ಯಾವ ರೀತಿ ಶೀತ ಆದಾಗ ನಾವೇನು ಮಾಡುತ್ತೇವೆ ಹೇಳಿ ನೋಡೋಣ ಅಂತ ಅಜ್ಜಿ ಕೇಳ್ತಾಳೆ ಮಕ್ಕಳನ್ನು. ಆಗ ಮಕ್ಕಳು ಹೇಳ್ತಾರೆ, ಅಜ್ಜಿ ಕಷಾಯ ಕುಡಿಯುತ್ತೇವೆ ಅಂತ ಹೇಳ್ತಾರೆ ಮಕ್ಕಳು. ಅಜ್ಜಿ ಹೇಳ್ತಾರೆ, ಹಾಗೆಯೇ ನಾವು ಗಿಡ ಮರಗಳಿಗೆ ರೋಗ ಬಂದಾಗ ಮತ್ತು ಕೀಟಗಳು ದಾಳಿ ಮಾಡಿದಾಗ ನಮ್ಮ ಪರಿಸರದಲ್ಲಿ ಸಿಗುವ ಬೇವು, ತಂಬಾಕು, ಹೊಗೆ, ಹಿಪ್ಪೆ, ಸೀತಾಫಲ, ಬೆಳ್ಳುಳ್ಳಿ, ಬಜೆ, ಅರಿಶಿಣ ಇತ್ಯಾದಿಗಳಿಂದ ಕಷಾಯ ತಯಾರಿಸಿ ಸಿಂಪಡಿಸಿದರೆ ರೋಗ ಮತ್ತು ಕೀಟಗಳನ್ನು ನಿಯಂತ್ರಿಸಬಹುದು. ಹೀಗೆ ಆಹಾರ ಬೆಳೆಯಲು ರಾಸಾಯನಿಕ ಬಳಸದೆ ಪ್ರಕೃತಿಯಲ್ಲೇ ದೊರೆಯುವಂತಹ ವಸ್ತು ಬಳಸಿ ಪರಿಸರಕ್ಕೆ ಮತ್ತು ನಮಗೆ ಒಳ್ಳೆಯದಾದ ಬೆಳೆ ಬೆಳೆಯೋದು ಈ ಅಜ್ಜಿಯ ಕೆಲಸ. ಅಜ್ಜಿ ಹೇಳ್ತಾಳೆ, ಹಾಗೆಯೇ ನಾವು ಕೂಡ ಗಿಡ ಮರಗಳಿಗೆ ರೋಗ ಬಂದಾಗ ಮತ್ತು ಕೀಟಗಳು ಗಿಡಗಳ ಮೇಲೆ ದಾಳಿ ಮಾಡಿದಾಗ ನಮ್ಮ ಪರಿಸರದಲ್ಲಿಯೇ ಸಿಗುವಂತಹ ಬೇವಿನ ಸೊಪ್ಪು ಗೊತ್ತಲ್ವ, ಬೇವಿನ ಮರದಲ್ಲಿ ಬಿಡುತ್ತಲ್ವ, ಅಂತಹ ಬೇವಿನ ಸೊಪ್ಪು, ತಂಬಾಕು, ಹೊಂಗೆ ಮರದ ಒಂದು ಎಲೆ, ಹಿಪ್ಪೆ ಹಾಗೂ ಸೀತಾಫಲ ಎಣ್ಣೆ, ಕಸ್ಟರ್ಡ್ ಆಪಲ್, ಸೀತಾಫಲದ ಎಲೆಗಳು ಹಾಗೂ ಬೆಳ್ಳುಳ್ಳಿಯನ್ನು ನಾವು ಅಡುಗೆಗೆ ಬಳಸ್ತೀವಿ, ಬಜೆ ಹಾಗೂ ಚಿಕ್ಕ ಮಕ್ಕಳಿಗೆ ಆ ಒಂದು ಕಾಯಿಲೆ ವಾಸಿಯಾಗಲು ಬಳಸುವಂತಹ ಬಜೆ ಹಾಗೂ ಅರಿಶಿಣದ ಪುಡಿ ಇತ್ಯಾದಿಗಳಿಂದ ನಾವು ಕಷಾಯ ತಯಾರಿಸಿ ಸಿಂಪಡಿಸಿದರೆ ಆ ಕೀಟಗಳನ್ನು ನಿಯಂತ್ರಿಸಬಹುದು. ಕೀಟಗಳ ರೋಗ ಹೋಗುತ್ತದೆ ಮತ್ತು ಕೀಟಗಳನ್ನು ನಿಯಂತ್ರಿಸಬಹುದು. ಹೀಗೆ ಆಹಾರ ಬೆಳೆಯಲು ರಾಸಾಯನಿಕ ಗೊಬ್ಬರಗಳನ್ನು ಬಳಸದೆ ಪ್ರಕೃತಿಯಲ್ಲೇ ದೊರೆಯುವಂತಹ ವಸ್ತುಗಳನ್ನು ಬಳಸಿ ಪರಿಸರಕ್ಕೆ ಮತ್ತು ನಮಗೆ ಒಳ್ಳೆಯದಾಗುವ ರೀತಿಯಲ್ಲಿ ಬೆಳೆಯನ್ನು ಬೆಳೆಯಬೇಕು ಎಂಬುದಾಗಿ ಅಜ್ಜಿ ಹೇಳುತ್ತಾರೆ. ಆಗ ಮಕ್ಕಳೆಲ್ಲರೂ ಕೂಡ ಅಲ್ಲೇ ಇದ್ದ ಪೇರಳೆ ಹಣ್ಣು ಕಿತ್ತು ತಿಂದು, ಹೀಗೆ ಹಣ್ಣು ಕಿತ್ತು ತಿನ್ನುವುದು ನಮ್ಮ ಕೆಲಸ ಎನ್ನುತ್ತಾರೆ. ಆಗ ಅಜ್ಜಿ, ತಿನ್ನೋದೇ ಅಲ್ಲ, ನೀವು ಮುಂದೆ ಹೀಗೆ ಸಾವಯವದ ಬೆಳೆ ಬೆಳೆದರೆ ಪರಿಸರ ಉಳಿಸಬಹುದು, ಪರಿಸರವನ್ನು ನೀವು ಆದಷ್ಟು ಪ್ರೀತಿಸುತ್ತೀರಾ ಅಂತ ತೋರಿಸಬಹುದು ಎಂದು ಅಜ್ಜಿ ಹೇಳುತ್ತಾರೆ. ಆಗ ಮಕ್ಕಳಿಗೆ ಹೇಳ್ತಾರೆ,
ತಿನ್ನೋದಷ್ಟೇ ಅಲ್ಲ, ನೀವು ಮುಂದೆ ಹೀಗೆ ಸಾವಯವದ ಬೆಳೆಯನ್ನು ಬೆಳೆದರೆ ಪರಿಸರವನ್ನು ನಾವು ಮುಂದಿನ ಪೀಳಿಗೆಗೂ ಕೂಡ ಉಳಿಸಬಹುದು. ಪರಿಸರವನ್ನು ನಾವು ಆದಷ್ಟು ಪ್ರೀತಿಸಬೇಕು. ಆಗ ಮಾತ್ರ ಪರಿಸರದಲ್ಲಿ ಯಾವುದೇ ರೀತಿಯ ತೊಂದರೆಗಳು ನಮಗೆ ಉಂಟಾಗುವುದಿಲ್ಲ. ಮುಂದಿನ ಪೀಳಿಗೆಗಾಗಿ ನಾವು ಈ ರಾಸಾಯನಿಕ ಗೊಬ್ಬರಗಳನ್ನು ಬಳಸುವುದನ್ನು ಬಿಟ್ಟು ಸಾವಯವ ಬೆಳೆಯನ್ನು ಬೆಳೆಯುವುದನ್ನು ಅಭ್ಯಾಸ ಮಾಡಿಕೊಂಡರೆ, ಸಾವಯವ ಬೆಳೆಯನ್ನು ಬೆಳೆಯುವುದರಿಂದ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು, ಜೊತೆಗೆ ಮುಂದಿನ ಪೀಳಿಗೆಗೂ ಕೂಡ ಒಳ್ಳೆಯದು ಎಂಬುದಾಗಿ ಅಜ್ಜಿ ಹೇಳುತ್ತಾಳೆ. ಮಕ್ಕಳು ಅಜ್ಜಿ ಅಜ್ಜಿ ಆಯಿತು ಅಜ್ಜಿ, ತುಂಬ ಜಾಣ ನಿನ್ನಜ್ಜಿ ಅಂತ ಮನೆಗೆ ಹೋಗೋಣ ನಡೆಯಜ್ಜಿ ಅಂತ ಹಾಡನ್ನು ಹೇಳ್ತಾ ಮನೆಗೆ ಹೋಗ್ತಾರೆ ಮಕ್ಕಳೆಲ್ಲ ಕೂಡ. ಕಡೆಯದಾಗಿ ಮಕ್ಕಳೆಲ್ಲ ತುಂಬ ಖುಷಿಯಿಂದ ಸಾವಯವ ಕೃಷಿ ಅಂದರೆ ಏನು, ಅದನ್ನು ಯಾವ ರೀತಿ ಬೆಳೀತಾರೆ, ಏನೆಲ್ಲ ಮಾಹಿತಿಯನ್ನು ಅಜ್ಜಿ ಆ ಮಕ್ಕಳಿಗೆ ಕೊಡ್ತಾರೆ. ಅದನ್ನೆಲ್ಲ ಕೇಳಿದ ಮೇಲೆ ಅಜ್ಜಿಯ ಮಾತುಗಳನ್ನು ಕೇಳಿದ ಮಕ್ಕಳಿಗೆ ತುಂಬ ಖುಷಿಯಾಗುತ್ತೆ. ಅಜ್ಜಿ ಅಜ್ಜಿ ಆಯಿತು ಅಜ್ಜಿ, ತುಂಬ ಜಾಣ ಅಜ್ಜಿ, ತುಂಬ ಜಾಣ ನೀನಜ್ಜಿ, ಮನೆಗೆ ಹೋಗೋಣ ನಡೆಯಜ್ಜಿ ಎನ್ನುವಂತಹ ಒಂದು ಹಾಡನ್ನು ಹಾಡುತ್ತಾ ಮಕ್ಕಳೆಲ್ಲ ಸಂತೋಷದಿಂದ ಮನೆಗೆ ಹೊರಡುತ್ತಾರೆ. ಇದಾಗಿದೆ ವಿದ್ಯಾರ್ಥಿಗಳೇ 8ನೇ ತರಗತಿಯ ಗದ್ಯಪಾಠ ಅಜ್ಜಿಯ ತೋಟ. ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ, ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಹಾಗೂ ಮತ್ತಷ್ಟು ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.